ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವಿಶೇಷವಾಗಿ ಇವತ್ತು ನಾವೆಲ್ಲ ಏನು ಅನುಭವಿಸ್ತಾ ಇದ್ದೀವಿ, ಈ ಅನುಭವಿಸರ ಹಿಂದೆ ಇರತಕ್ಕಂತಹ ಕರ್ಮ ಫಲಗಳ ಬಗ್ಗೆ ನಾವೀಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮನ್ನು ಮೀರಿ, ಅಂದರೆ ನಮ್ಮ ಬುದ್ಧಿಶಕ್ತಿಯನ್ನು ಮೀರಿ, ನಾವು ಸಂಶೋಧನೆ ಮಾಡ್ತಕ್ಕಂತಹ ಈ ವೈಜ್ಞಾನಿಕ ನೆಲೆಗಟ್ಟನ್ನು ಮೀರಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ಆವರಿಸ್ಕೊಳ್ತದೆ. ಆ ಆವರಿಸ್ಕೊಳ್ತಕ್ಕಂತಹ ಆ ಒಂದು ಶಕ್ತಿ ಅದು ನೆಗೆಟಿವೋ ಪಾಸಿಟಿವೋ ಅದು ಆಮೇಲೆ ಗೊತ್ತಾಗ್ತಕ್ಕಂಥದ್ದು. ಆದರೆ ಆ ನೆಗೆಟಿವ್ ಆಗಿರ್ತಕ್ಕಂಥ ಶಕ್ತಿಗೆ ಎಲ್ಲೋ ಒಂದು ಕಡೆ ನಾವು ಬಲಿ ಆಗ್ತಾ ಇದ್ದೀವಿ ಅಂತಂದಾಗ ಅದನ್ನು ಯಾವ ರೀತಿಯಲ್ಲಿ ನಾವು ಜಡ್ಜ್ ಮಾಡಬೇಕು, ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಹೋದರೆ ಇದಕ್ಕೆ ಪರಿಹಾರ ಸಿಗುತ್ತೆ, ಯಾವ ರೀತಿಯಲ್ಲಿ ಹೋದರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವೆಲ್ಲ ಹುಡುಕಾಟ ಮಾಡ್ತಾ ಇದ್ದೀವಿ. ಆದರೆ ವೈಜ್ಞಾನಿಕವಾಗಿ ಒಂದೊಂದು ತಂಡಗಳು, ಈಗ ವೈದ್ಯಕವಾಗಿ ಇದು ಈ ರೀತಿ ಅಂತಂದಾಗ ಜ್ಯೋತಿಷಾಸ್ತ್ರದಲ್ಲಿ ಇದು ಈ ರೀತಿ ಅಂತಕ್ಕಂಥ ಲೆಕ್ಕಾಚಾರ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ. ಅಲ್ಲಿಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ಒಂದು ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ 5 ಹಂತಗಳಲ್ಲಿ ವಿಶೇಷತಃ ಒಂದೊಂದು ಗ್ರಹಗಳು ಆ ಪರ್ಟಿಕ್ಯುಲರ್ ಸಮಯದಲ್ಲಿ ನಮ್ಮನ್ನು ಫಾಲೋ ಮಾಡ್ತಾ 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 ನೆಗೆಟಿವ್ ಆಗಿದ್ದಾಗ ನೆಗೆಟಿವ್, ಪಾಸಿಟಿವ್ ಆಗಿದ್ದಾಗ ಪಾಸಿಟಿವ್, ಒಂದು ಕಷ್ಟ ಅಥವಾ ಒಂದು ದುಃಖ ಅಥವಾ ಒಂದು ಸುಖ ಇವೆಲ್ಲವನ್ನು ಕೊಡ್ತಾ ಸಂದರ್ಭದಲ್ಲಿ ವಿಶೇಷತಃ ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲೇ ಒಂದೊಂದು ಗ್ರಹಗಳು ಕೂಡ ಇಡೀ ಮನುಷ್ಯನ ಜೀವಿತಾವಧಿಯಲ್ಲಿ 1200 ಕಾಯಿಲೆಗಳನ್ನು ಕೊಡ್ತದೆ. ಅದು ಬರ್ತದೆ ಹೋಗ್ತದೆ, ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ದೊಡ್ಡ ಮಟ್ಟದವರು ಕೂಡ ಇಷ್ಟು ಕಾಯಿಲೆಗಳನ್ನು ಒಂದೊಂದು ಗ್ರಹಗಳು ಕೊಡುತ್ತೆ ಅಂತಂದಾಗ ಈ ಗ್ರಹಗಳು ನಾವು ಪಾಸಿಟಿವ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಪಾಸಿಟಿವ್ ಗ್ರಹಗಳು ಕೂಡ ನೆಗೆಟಿವ್ ಗ್ರಹಗಳಾಗೋದು ಯಾವಾಗ? ನಮ್ಮ ಪೂರ್ವ ಪುಣ್ಯ ಸ್ಥಾನ ಸರಿ ಇಲ್ಲದಿದ್ದಾಗ, ನಮ್ಮ ಜನ್ಮಸ್ಥಾನ ಸರಿ ಇಲ್ಲದಿದ್ದಾಗ, ನಮ್ಮ ಭಾಗ್ಯಸ್ಥಾನ ಸರಿ ಇಲ್ಲದಿದ್ದಾಗ. ಅದಕ್ಕೆ ಪ್ರತಿಯೊಬ್ಬರು ಜಾತಕದಲ್ಲಿ ಜನ್ಮಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಮತ್ತು ಭಾಗ್ಯಸ್ಥಾನ ಈ 3ರ ಒಂದು ವಿಶ್ಲೇಷಣೆಯನ್ನು ಮಾಡ್ಕೊಳ್ಳೇಬೇಕು. ಇವತ್ತು ಜೀವನದಲ್ಲಿ ಆಗ್ತಕ್ಕಂಥ ದುರ್ಘಟನೆಗಳ ಒಂದು ಹಿನ್ನೆಲೆಯನ್ನು ಜ್ಯೋತಿಷ ರೀತಿ ನಾವು ನೋಡಿಕೊಂಡಾಗ ಮಾತ್ರನೇ ನಾವು ಏನಾದರೂ ಒಂದು ಪರಿಹಾರ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಅದು ತೀರಾ ಅಸಹಜ ಸ್ಥಿತಿಯಲ್ಲಿ ಹೋಯ್ತು ಅಂದಾಗ ಏನು ಮಾಡ್ಕೊಳ್ಳೋಕೆ ಆ ಸ್ಥಿತಿ ನಾವೆಲ್ಲ ಏನಾಗ್ತೀವಿ, ಬಲಿ ಆಗ್ತಿರ್ತೀವಿ. ಅದನ್ನು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬ. ಆದರೆ ಈ ನೆಲೆಗಟ್ಟಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಯಾವ ಟೈಮ್ ನಾನು ಹುಟ್ಟಿದ್ದೀನಿ, ಯಾವ ದಶೆ ಕಾಲ ಈಗ ನಡೀತಾ ಇದೆ ನನಗೆ, ಅದರೊಳಗೆ ನೆಗೆಟಿವ್ ಪೀರಿಯಡ್ ಯಾವುದು, ಪಾಸಿಟಿವ್ ಪೀರಿಯಡ್ ಯಾವುದು, ಈ ಮುನ್ನೆಚ್ಚರಿಕೆ ಹಿಂದೆಲ್ಲಿ ತಿಳ್ಕೊಂಡಾಗ ಮಾತ್ರನೇ ನಾವು ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದಕ್ಕೆ ಈಸಿ ಆಗ್ತದೆ. ಇವತ್ತು ನಂಬ್ತಕ್ಕಂಥ ಜನ ಇದನ್ನು ಫಾಲೋ ಅಪ್ ಮಾಡ್ತಾರೆ, ನಂಬ್ದಿರ್ತಕ್ಕಂಥ ಜನ ಎಲ್ಲದಕ್ಕೂ ಜ್ಯೋತಿಷಾಸ್ತ್ರನೇ ಆ್ಯಡ್ ಮಾಡ್ತಾರೆ ಅಂತ ಅನ್ಕೊಂತಾರೆ. ಇವತ್ತು ನಿಮಗೆಲ್ಲ ಗೊತ್ತಿಲ್ಲ ವೀಕ್ಷಕರೇ, ಸುಮಾರು ಈ ಒಂದು ಕರೋನಾ ಅಂತಕ್ಕಂಥ ಪೀರಿಯಡ್ನಲ್ಲಿ ಸುಮಾರು ಒಂದು 500ರಿಂದ 600 ಜನಗಳನ್ನ ರಿಸರ್ಚ್ ಮಾಡಿದ್ದೀನಿ. ಅಷ್ಟು ಜನ ಅದನ್ನು ಕರೆ ಮಾಡಿದ್ದಾರೆ. ಯಾಕಂದ್ರೆ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಯಾರ್ಯಾರಿಗೆ ಕರೋನಾ ಬಂದಿದೆ ಅವರು ಉಚಿತವಾಗಿ ನೀವು ಈ ರೀತಿಯಾದಂಥ ಒಂದು ಜ್ಯೋತಿಷ್ ಪರಿಹಾರಗಳನ್ನು ತಗೊಳ್ಬೋದು ಅಂತೇಳಿ ತುಂಬ ಜನ ಕರೆಗಳು ಮಾಡಿದ್ರು. ಅಲ್ಲೆಲ್ಲ ನೋಡಿದಂಥ ಲೆಕ್ಕ ತಗೊಂಡಾಗ ವಿಜ್ಞಾನ ಏನು ಹೇಳಿ, ವೈದ್ಯಕೀಯ ಏನು ಹೇಳಿ, ಆದರೆ ಇಲ್ಲಿ 99% ಪ್ರತಿಯೊಬ್ಬರು ಕರೆ ಮಾಡಿದವರು ಅಷ್ಟು ಜನ 99% ಈ ರಾಹು ಕೇತುವಿನ ಪ್ರಭಾವಕ್ಕೆ ಒಳಗಾಗಿರೋರಿಗೆ ಮಾತ್ರನೇ ಇದು ಈ ರೀತಿಯಾಗಿರ್ತಕ್ಕಂತಹ ಒಂದು ಎಫೆಕ್ಟ್ಸ್ ಆಗಿದೆ ಅಂತಂದರೆ ಅದು ನೀವು ರಿಸರ್ಚ್ ಮಾಡಿದಾಗ ಗೊತ್ತಾಗ್ತದೆ ಇದು ನಾವು ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ ಅಂತ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇಂದಿನ ತಲೆಮಾರುಗಳಲ್ಲಿ ಏನೇನು ಮಾಡಿದೆ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ, ಬಿಟ್ಟುಬಿಟ್ಟಿದ್ದೀವಿ ನಾವು. ಇವತ್ತು ಎಷ್ಟು ಜನ ಆಚಾರ ವಿಚಾರಗಳ ಕಡೆ ಗಮನ ಕೊಡ್ತಾ ಇದ್ದೀವಿ ನೋಡಿ. ಪ್ರತಿಯೊಂದು ಆಯುರ್ವೇದ ಅಂಗಡಿ ಒಬ್ಬರು ತಿರುಗಿ ನೋಡೋರಿಲ್ಲ. ಆಯುರ್ವೇದ ಅಂಗಡಿಗಳಲ್ಲಿ ಇವತ್ತು ಕ್ಯೂ ನಿಂತ್ಕೊಂಡು ಆಯುರ್ವೇದ ಅಂಗಡಿಗಳಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ. ಕಾರಣ ಏನು? ಆಯುರ್ವೇದದಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಇದೆ, ಅದರಲ್ಲಿ ಒಂದು ಇಮ್ಯುನಿಟಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ, ನಾವು ಅದನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಬುದ್ಧಿ ಬಂದ್ಬಿಟ್ಟಿದೆ. ಆದರೆ ಗ್ರಹಗತಿಗಳಿಂದನೇ ಎಲ್ಲವೂ ಉತ್ಪನ್ನ ಆಗ್ತಿದೆ, ಪ್ರಕೃತಿ ಅದನ್ನು ಮೀರಿಸೋ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ವೇಗವಾಗಿ ಬೆಳೆದಿರೂ ಕೂಡ ನಾವಿವತ್ತು ತಲ್ಲಣಿಸಿ ಹೋಗಿದ್ದೀವಿ. ಹಾಗಂದಾಗ ಇದನ್ನು ಈ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಿಮ್ಗನ್ಸುತ್ತೆ ಇದು ಈ ಗ್ರಹಗಳ ಪ್ರಭಾವದಿಂದ ಬಂದಿರತಕ್ಕಂಥದ್ದು ಅಂತೇಳಿ. ಹಾಗಾದರೆ ಎಲ್ರಿಗೂ ಬಂದ್ಬಿಡ್ತಾ? ಖಂಡಿತ ಇಲ್ಲ. ನಾವೆಲ್ಲ ಭಯಪಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ ನಾನು. ಎಲ್ಲರೂ ಮನೆಗೂ ಭಯಪಟ್ಟಿದ್ದೀವಿ, ಇವತ್ತು ಭಯ ಪಡ್ತಾ ಇದ್ದೀವಿ. ಆದರೆ ಎಲ್ರಿಗೂ ಎಫೆಕ್ಟ್ ಆಗಿಲ್ಲ. ಒಂದು ಮನೆಯಲ್ಲಿ 5-6 ಜನ 10 ಜನ ಇದ್ದಾಗ ಯಾರಿಗೋ ಒಬ್ರಿಗಿಬ್ರಿಗೆ ಎಫೆಕ್ಟ್ ಆಗಿದೆ. ಅವ್ರ ಜಾತಕ ತೆಗೆದು ನೋಡಿಕೊಂಡಾಗ ಈ ರಾಹುವಿನ ಕೇತು ಪ್ರಭಾವ ಇರತಕ್ಕಂಥದ್ದು ಭಾಳ ಸ್ಪಷ್ಟ ನಮ್ಗೆ ಗೊತ್ತಾಗಿದೆ. ಹಾಗಿದ್ರೆ ಎಲ್ಲರಿಗೂ ಬರಬೇಕಾಗಿದ್ರೆ ಎಷ್ಟೋ ಲಕ್ಷ ಕೋಟಿ ಜನ ಹೊಟ್ಟೋಗ್ಬಿಡ್ತಿದ್ರು, ಎಲ್ರಿಗೂ ಆಗ್ಲಿವಲ್ಲ. ಅದರಿಂದ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ 6 ತಿಂಗಳು 1 ವರ್ಷ ಯಾರ ಸಂಪರ್ಕವೂ ಇಲ್ಲದೆ ಮನೆಯಲ್ಲೇ ಇದ್ದಂತಹ ಹಲವಾರು ವ್ಯಕ್ತಿಗಳಿಗೆ ಈ ಕರೋನಾ ಅಟ್ಯಾಕ್ ಆಗಿದೆ, ಅದನ್ನು ಬಲಿ ತಗೊಂಡಿದ್ದಾರೆ.
ಅಲ್ಲಿಗೆ ಆ ಗಾಂಭೀರ್ಯತೆನ ಅರ್ಥ ಮಾಡ್ಕೋಬೇಕು. ಇದನ್ನು ಹೊಸ್ದಾಗಿ ಏನು ಬಂದಿಲ್ಲ. ಎಷ್ಟೋ ಜನ ಇದನ್ನು ಬಿಟ್ಟು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಅನಾರೋಗ್ಯಕ್ಕೆ ಈಡಾಗ್ತೀವಿ. ಕಾರಣ ಏನು? ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ, ಅದು ಎಸ್ಪೆಷಲಿಗೆ ಶನಿ ದಶೆ ಅಂತ ಬಂದು ಸ್ಟಾರ್ಟ್ ಆಯ್ತು ಅಂದಾಗ 100% ಅದು ಬಲಿ ಆಗೇಬೇಕು. ಅವಾಗ ಅದನ್ನು ಕರೋನಾ ಅಂತ ಹೇಳೋಕ್ಕಾಗತ್ತಾ? ಒಂದೊಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಂದೊಂದು ಗ್ರಹಗಳ ಪ್ರಭಾವದಿಂದ ನಮಗೆ ನಿರ್ದಿಷ್ಟವಾದಂಥ ಕಾಯಿಲೆಗಳನ್ನು ಉತ್ಪತ್ತಿ ಆಗ್ತದೆ. ಇದನ್ನೇ DNA ಅಸ್ಟ್ರಾಲಜಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಒಂದೊಂದು ಗ್ರಹಗಳು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಇಷ್ಟಿಷ್ಟು ಕಾಯಿಲೆಗಳನ್ನು ಕೊಡ್ತದೆ ಅಂತ. ತಾವು ಹಿಂದಿನ ವಾರ ಕೂಡ ಹೇಳಿದ್ವಿ ನಾವು. ಮನುಷ್ಯನ ದೇಹದಲ್ಲಿ ಆ ರಾಶಿಯ ಸಂಬಂಧ ವಿಚಾರದಲ್ಲಿ ಒಂದೊಂದು ದೇಹದ ಅಂಗಗಳನ್ನು ಕೂಡ ವಿಂಗಡಿಸಲಾಗಿದೆ. ಆ ವಿಂಗಡಿಸಲ್ಪಟ್ಟ ಅಂಗಗಳ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಗ್ರಹಗತಿಗಳಿಂದ ನಿರ್ದಿಷ್ಟವಾದ ಕಾಯಿಲೆಗಳನ್ನು ಆ ಪರ್ಟಿಕ್ಯುಲರ್ ಸಮಯ, ಅಂದರೆ ಯಾವಾಗ ಆ ಕೆಟ್ಟ ದೆಸೆಗಳಲ್ಲಿ ನಾವು ಮನುಷ್ಯ ಅನುಭವಿಸಿ ತೀರಬೇಕು ಅಂತಕ್ಕಂಥದ್ದು. ಇದನ್ನ ನಾವು ಇವತ್ತು ಜಾಗೃತರಾಗ್ತಾ ಇದ್ದೀವಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಮರ್ತೋಗ್ಬಿಡ್ತೀವಿ ಸ್ವಲ್ಪ ದಿವಸ ಆದಮೇಲೆ. ಆದರೆ ಜಾಗೃತಿಯನ್ನು ಪ್ರತಿಯೊಬ್ಬರು ಉತ್ಪತ್ತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಒಂದು ತಾತ್ಪರ್ಯತೆ. ಇವತ್ತು ಯಾರೇ ಆಗಿರಲಿ, ಒಂದು ಗ್ರಹಗತಿಗಳು ನಿರ್ದಿಷ್ಟವಾಗಿ ಇಂಥದ್ದೇ ಕಾಯಿಲೆಗಳನ್ನು ಉತ್ಪನ್ನ ಮಾಡುತ್ತೆ ಆ ಮನುಷ್ಯನ ಜೀವಿತಾವಧಿಯಲ್ಲಿ ಅಂತಂದಾಗ ನಾವು ಮೊದಲನಾಗಿ ತಗೊಳ್ತಕ್ಕಂಥದ್ದು ಯಾರ್ಯಾರು 1, 10, 19, 28 ಯಾರ್ಯಾರು ಈ ತಾರೀಕಲ್ಲಿ ಬರ್ತಾಗಿದ್ದೀರಾ, ಈ ತಾರೀಕಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಸೂರ್ಯ. ಸೂರ್ಯ ಜಗತ್ತನ್ನು ಬೆಳತಕ್ಕಂಥ ದೇವರು, ಪ್ರತ್ಯಕ್ಷ ದೈವ, ಜ್ಯೋತಿ ಅಂತ ನಾವು ಹೇಳ್ತೀವಿ. ಆದರೆ ಆ ಸೂರ್ಯ ನೀಚನಾಗಿದ್ದಾಗ ನಾವು ಪ್ರತ್ಯಕ್ಷವಾಗಿ ನೋಡ್ತಿದ್ದೀವಿ ಅವನು ದೈವ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಆದರೆ ಅದೇ ಸೂರ್ಯ, ಅದೇ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಬೆಳಕನ್ನು ಕಿತ್ಕೊಂಡ್ಬಿಟ್ರೆ ನಾವು ಅನ್ಕೊಂತೀವಿ ಸೂರ್ಯ ನಾವು ಏನು ಮಾಡಿದ, ನಮಗೆ ನಾವೇನು ಮಾಡಿದ್ದೀವಿ ಸೂರ್ಯನಿಗೆ ಅಂತ ನಾವು ಅನ್ಕೊಂತೀವಿ. ನಾವು ಇಂದಿನ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಡೀಪಾಗಿ ನಾವು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಮರೆತು ಬಿಟ್ಟಿದ್ದೀರೋ ನನಗೆ ಗೊತ್ತಿಲ್ಲ. ಸೂರ್ಯ ಅಂದರೆ ಯಾರು? ಆತ್ಮಕಾರಕ. ಸೂರ್ಯ ಅಂದರೆ ಯಾರು? ಪಿತೃಕಾರಕ. ಪಿತೃವಿನಿಂದ ಆಗ್ತಕ್ಕಂತಹ ಹಲವಾರು ಶಾಪಗಳು, ದೋಷಗಳು, ತೊಂದರೆಗಳನ್ನು ಈ ಸೂರ್ಯ ಪ್ರತಿಸ್ತಾನೆ ಅಂತಂದಾಗ, ಸೂರ್ಯ ಕೆಟ್ಟವನಾಗ್ತಾನೆ ಹಲವಾರು ಜೀವನದಲ್ಲಿ ಅಂತಂದಾಗ, ನಾವು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತನಿಗೆ ಏನಾದರೂ ವ್ಯತ್ಯಾಸಗಳನ್ನು ಮಾಡಿದ್ದಾರೆ ಅಂದರೆ ಈ ಜನ್ಮದಲ್ಲ, ಇಂದಿನ ಜನ್ಮದಲ್ಲಿ ಅಥವಾ ಅವರ ಒಂದು ವಂಶಾವಳಿಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ, ಅಥವಾ ಈ ಜನ್ಮದಲ್ಲಿ ನಾವು ನಡ್ಕೊಳ್ತಕ್ಕಂತಹ ನಡವಳಿಕೆಗಳಿಂದ ಪಿತೃಗಳಿಗೇನಾದರೂ ಅವಮಾನಗಳು, ಅಪಚಾರಗಳು, ಅಪರಾಧಗಳು ಆಗಿದ್ದರೆ ಅವಾಗೇನು ಮಾಡ್ತಾನೆ? ಸೂರ್ಯ ಆಟೋಮೆಟಿಕಲಿ ನೀಚನಾಗ್ಬಿಡ್ತಾನೆ. ಸೂರ್ಯ ಬೆಳಗ್ತಾ ಇದ್ದಾನೆ ಜ್ಯೋತಿ ಅಂದ ತಕ್ಷಣವೇ ಎಲ್ರಿಗೂ ಜ್ಯೋತಿ ಬೆಳಕೊಂತಲ್ಲ. ನಿಮ್ಗೆ ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ, ವೆರಿ ಸಿಂಪಲ್ ಎಕ್ಸಾಂಪಲ್. ಇವತ್ತು 1 ವರ್ಷ ಮಕ್ಕಳು, 2 ವರ್ಷ ಮಕ್ಕಳಿಗೆ ಕನ್ನಡಕ ಹಾಕ್ಸ್ಬಿಡ್ತಾರೆ ಅಲ್ವೇನಮ್ಮ? 1 ವರ್ಷ 2 ವರ್ಷ ಮಕ್ಕಳಿಗೆ ಕನ್ನಡಕ ಹಾಕ್ಸ್ತಾರೆ. ಕನ್ನಡಕ ಯಾಕೆ ಹಾಕ್ಸ್ತಾರಮ್ಮ ಅಷ್ಟು ಬೇಗ? ಆ ಮಕ್ಕಳಿಗೆ ಇವತ್ತಿನ ಜನ್ರೇಷನಲ್ಲಿ ಕನ್ನಡಕ ಹಾಕ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಬೆಳಕನ್ನು ಕೊಡ್ತಕ್ಕಂತಹ ಆ ಸೂರ್ಯ ಯಾಕೆ ನಿಮಗೆ ಕನ್ನಡಕ ಹಾಕಿಸ್ತಾನೆ? ಅರ್ಥ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಸ್ಪೆಷಲಿಗೆ 1, 10, 19 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾಗಿದ್ದೀರಾ ಮ್ಯಾಕ್ಸಿಮಮ್ 90% ಕನ್ನಡಕ ಹಾಕೊಂಡಿರ್ತಾರೆ. ಕಾರಣ ಏನು? ಅಲ್ಲಿಗೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯ ನಿಮ್ಮ ಜಾತದಲ್ಲಿ ಆಲ್ರೆಡಿ ಬೈ ಬರ್ತಲೇ ನಿಮಗೆ, ಅಥವಾ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಅವನು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಿದ್ದಾನೆ ಅಂತ. ಇವತ್ತು ಭಾಳ ಜನ 15-16 ವರ್ಷ ನನಗೆ ಸ್ಕೂಲಲ್ಲಿ ಹೇಳ್ತಾರೆ ಮಕ್ಕಳು, ನನಗೆ ಬೋರ್ಡ್ ಕಾಣ್ತಾ ಇಲ್ಲ. ಆವಾಗ ಅದನ್ನು ನೋಡಿ ಚೆಕ್ ಮಾಡಿಸೋದು, ಹೋಗಿ ಏನು ಕಣ್ ಟೆಸ್ಟ್ ಮಾಡಿಸೋದು ಹೋಗ್ಬಿಟ್ಟು, ಆವಾಗ ಅವ್ರು ನೋಡಿ ಇಷ್ಟು ಪವರ್ ಇದೆ, ಇಷ್ಟು ಪವರ್ ಇದೆ, ಇದನ್ನ ಹಾಕೊಳ್ಳಿ ಅಂತ ಹೇಳ್ತಾರೆ. ಕಾರಣ ಏನು? ಅರ್ಥ ಮಾಡ್ಕೊಳ್ಳಿ. ಭಾಳ ಜನ ಇದನ್ನು ತಂದೆಗಿತ್ತು, ತಾತನಿಗಿತ್ತು, ಮುತ್ತಾತನಿಗಿತ್ತು, ಅದಾಗೇ ಚಾಳಿಸ್ ಬಂದ್ಬಿಟ್ಟಿದೆ ಅಂತ ಭಾಳ ಜನ ಒಪ್ಕೊಂಡು ಅದು ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಅದು ಹಿನ್ನೆಲೆ ಇರ್ತಕ್ಕಂಥನು ಆತ್ಮಕಾರಕ, ಪಿತೃಕನಾಗಿರ್ತಕ್ಕಂಥ ಸೂರ್ಯ ನೀಚನಾಗಿದ್ದಾನೆ ಜಾತಕದಲ್ಲಿ ಅಂತಕ್ಕಂಥದ್ದನ್ನ ಯಾರೂ ಆಲೋಚನೆ ಮಾಡೋದಿಲ್ಲ. ಅದರಿಂದ ಇದು ಒಂದು ಎಕ್ಸಾಂಪಲ್ ಸಾಕು, ನಮ್ಮ ಕಣ್ಣು ಕಾಣಿಸ್ತಕ್ಕಂಥದ್ದು ಇದು ಒಂದು ಎಕ್ಸಾಂಪಲ್. ಇವತ್ತು ಗಲ್ಲಿಗಳದ್ದು ಕನ್ನಡಕ ಅಂಗಡಿಗಳಿದ್ದಾವೆ, ಡಿಸೈನ್ ಬ್ರ್ಯಾಂಡಿಂಗ್ಗಳಿದ್ದಾವೆ. ಕಾರಣ ಏನು? ಇದರ ಪ್ರಭಾವಗಳು ಇತ್ತೀಚಿನ ಜನರೇಷನ್ ಮಕ್ಕಳುಗಳಲ್ಲಿ ಹೆಚ್ಚಾಗಿದೆ ಅಂತಂದಾಗ ಅದು ತಾಯಿ ಗರ್ಭದಲ್ಲೇ ಉತ್ಪನ್ನ ಆಗಿರ್ತದೆ. ಆ ಗರ್ಭಕ್ಕೆ ಬಿದ್ದಿರ್ತಕ್ಕಂಥ ವಂಶ ಪಾರಂಪರ್ಯ ಪಿತೃದೋಷಗಳ ಪ್ರಭಾವಗಳು ಆ ಮಕ್ಕಳಿಗೆ ಹುಟ್ಟುವಂಥ ಸಂದರ್ಭದಲ್ಲೇ ಅಥವಾ ಬೆಳೆಯುವಂಥ ಸಂದರ್ಭದಲ್ಲೇ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಏಜ್ನಲ್ಲಿ ಕನ್ನಡಕ ಹಾಕಿಸ್ತೆ ಅಂದಾಗ ಅಲ್ಲಿ ಕಣ್ಣಿನ ಸಮಸ್ಯೆ ಇದೆ ಅಂತ ಅರ್ಥಕ್ಕಂದು ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇದು ಒಂದು. ಅದೇ ರೀತಿ ಪರ್ಟಿಕ್ಯುಲರ್ ಆಗಿ 1, 10, 19, 28 ಇದರಿಗೆ 28ಗೆ ನಾನು ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀನಿ. ಇದು ಸನ್ ನೆಗೆಟಿವ್ ನಂಬರ್ ಅಂತೇಳಿ. ಸನ್ ನೆಗೆಟಿವ್ ನಂಬರ್ ಅಂತ ತಗೊಂಡಾಗ ಯಾವ್ದು ಬರ್ತದೆ? ಶನಿಯ ಸಂಖ್ಯೆ ಅಂತ. 28 ಅಂತಕ್ಕಂಥದ್ದು ಶನಿಯ ಸಂಖ್ಯೆ.
ಅದು ಮಾನಸಿಕವಾದಂತಹ ಚಿಂತನೆಗಳನ್ನ ಕೊಡ್ತದೆ, ಮಾನಸಿಕ ವಿಕೃತಿಯನ್ನು ಕೊಡ್ತದೆ, ಮಾನಸಿಕವಾದ ವೈಫಲ್ಯಗಳನ್ನು ಕೊಡ್ತದೆ ಅಂತಂದ್ರೆ ಅದು ಮಾನಸಿಕವಾಗಿ ಹಲವಾರು ಕಾಯಿಲೆಗಳನ್ನು ಬರ್ತೆ ತಂದ್ಬಿಟ್ಟಿರ್ತದೆ ಅದು. ಅದಕ್ಕೆ ಆ ತಾರಕ ಹುಟ್ಟತಕ್ಕಂಥವ್ರು ಬಹಳ ಸೂಕ್ಷ್ಮ ಜೀವಿಗಳು. ನಾವು ಏನೇ ಒಂದು ಹೇಳಿದ್ರು ಕೂಡ ಮನಸ್ಸು ತಗೊಂಡು ಹಲವಾರು ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ಕೊಳ್ತಾರೆ ಅಂತಕ್ಕಂಥ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಅದರಲ್ಲಿ ಎಸ್ಪೆಷಲಿಗೆ 1, 10, 19 ಈ ಒಂದು ಇದಕ್ಕೆ ಈಗಾಗಲೇ ನಾವು ಆಯುರ್ವೇದ ಪ್ರಕಾರ ವಾತ ಪಿತ್ತ ಕಫ ಅಂತ ಹೇಳಿದ್ವಿ. ಅಲ್ಲಿಗೆ ನಾವು ಇದನ್ನ ನಮ್ಮ ಒಂದು ಭಾಷೆಯಲ್ಲಿ, ಜ್ಯೋತಿಷಾಸ್ತ್ರದ ಭಾಷೆಯಲ್ಲಿ ಹೇಳಬೇಕು ಅಂದಾಗ ಈ 1, 10, 19 ಪಿತ್ತಕ್ಕೆ ಸಂಬಂಧಪಟ್ಟಂತ ಗ್ರಹ ಅನ್ನೋದನ್ನ ಬಹಳ ಜನ ತಿಳ್ಕೊಂಡಿದ್ದೀರಾ. ಆದರೂ ವಾತ ಪಿತ್ತ ಕಫ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಹಳೆ ತಲೆಮಾರುಗಳು ಹೇಳ್ತಾರೆ, ಕಫ ಆಗ್ಬಿಟ್ಟಿದೆ, ಪಿತ್ತ ಆಗ್ಬಿಟ್ಟಿದೆ, ವಾತ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಈಗ ಹಂಗಲ್ಲ, ವಾತ ಅಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ ಅಂತಾರೆ. ಗ್ಯಾಸ್ಟ್ರಿಕ್ ಬೇರೆ ಅಲ್ಲ, ವಾತ ಬೇರೆ ಅಲ್ಲ. ಆಯ್ತಾ, ದೇಹ ಉಷ್ಣ ಆಗ್ಬಿಟ್ಟಿದೆ, ಈಟು, ಕೈಯೆಲ್ಲ ಈಟು, ಅದು ಇದು, ಕಣ್ಣು ಉರಿ, ಕಣ್ಣಲ್ಲೇ ಕೆಂಪಾಗ್ತಾ ಇದೆ, ಆಗೀಗ ಅಂತಾರೆ. ಅದು ಇನ್ನೇನಲ್ಲ, ಅದು ಪಿತ್ತ, ಅದು ಅಲ್ವೇನಮ್ಮ. ಈ ಥರ ಹಲವಾರು ವಿಂಗಡಣೆಗಳು. ನಾವು ಆ ಭಾಷೆಯನ್ನ ಮರೆತು ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆಗಳು ಇವತ್ತಿನ ಹೊಸದಾಗಿ ಉತ್ಪನ್ನ ಆಗೋದಿಲ್ಲ, ಅವತ್ತಿಂದ ಬರ್ತಾ ಇರೋದು. ಈ ಒಳ ಅರ್ಥವನ್ನು ತಿಳ್ಕೊಂಡಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನಮ್ಮ ಹಿಂದಿನವ್ರು ಫೇಸ್ ಮಾಡಿರೋದನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಅವ್ರು ಫೇಸ್ ಮಾಡ್ತಕ್ಕಂಥ ಹಿರಿಯರು ಬಹಳ ಲೆಕ್ಕಾಚಾರ ಮಾಡಿಕೊಂಡು ಹೀಗಿರಿ, ಈಗ ನಡ್ಕೊಳ್ಳಿ, ನಿಮ್ಮ ನಡವಳಿಕೆ ಚೇಂಜ್ ಮಾಡ್ಕೊಳ್ಳಿ, ಶುದ್ಧವಾಗಿರಿ, ಹೊರಗಡೆ ಕೈ ಕಾಲು ತೊಳ್ಕೊಂಡು ಬನ್ನಿ, ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದಕ್ಕೆ ನಾಡಿ ಅಂತಿತ್ತು, ನಾಡಿ ಹಿಡಿದು ನೋಡ್ಕೊಳ್ಳಿ, ಅಟ್ಲೀಸ್ಟ್ 15 ದಿವಸಕ್ಕೊಂದ್ಸಲ ನೋಡ್ಕೊಳ್ಳಿ. ಎಲ್ಲೂ ಇಲ್ಲ, ಇವತ್ತು ಕಾಣೆ ಆಗ್ಬಿಟ್ಟಿದೆ, ಎಲ್ಲೋ ಮೂಲೆಯಲ್ಲಿದೆ. ಆಯ್ತಾ, ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ರು. ಏನು ಆಹಾರ ತಗೊಂಡು ಗೊತ್ತಿಲ್ಲ, ಆದ್ರೆ ನಾವು ಇವತ್ತು ಹೇಳ್ಕೊಡ್ತೀವಿ. 1, 10, 19, 28 ತಾರೀಕು ಕೊಡ್ತಕ್ಕಂಥವ್ರಿಗೆ ಯಾವ ಆಹಾರ ಭಜಿಸಬೇಕು ಅಂತ ಇವತ್ತು ನಾವು ಹೇಳ್ಕೊಡ್ತೀವಿ. ಯಾಕಂದ್ರೆ ನಾವು ಉತ್ಪನ್ನ ಮಾಡೋದಿಲ್ಲ, ಅವತ್ತಿಂದ ಎಲ್ಲರೂ ಇಡತಕ್ಕಂಥದ್ದೇ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಾಗಿದ್ದಾಗ ಅರ್ಥ ಮಾಡ್ಕೋಬೇಕು ನಾವು. ಇದು ಸೂರ್ಯ ಕಣ್ಣಿನ ಬೆಳಕನ್ನ ಕಿತ್ಕೊಳ್ತಾನೆ, ಆತ್ಮವನ್ನ ಕಿತ್ಕೊಳ್ತಾನೆ ಅಂತಂದಾಗ ಅಲ್ಲೆಲ್ಲೋ ಒಂದು ಕಡೆ ಅದರ ಪ್ರಭಾವಗಳಿಗೆ ನಾವು ಒಳಗಾಗಿದ್ದೀವಿ. ಅದು ನೆಗೆಟಿವ್ ಪಾಸಿಟಿವ್ ನೋಡ್ಕೊಂಡ್ಬಿಡ್ಬೇಕು ಅಂತೇಳಿ. ಆದರೆ ಏನೋ ಗೊತ್ತಿಲ್ಲ, ಕಣ್ಣು ಸರಿಲ್ವಾ, ಕನ್ನಡಕ ಹಾಕೋ ಅಷ್ಟೇ, ಅದೇ ಪರಿಹಾರ. ಅದರಿಂದ ಕಣ್ಣಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆಗಳು ಏನಾದರೂ ಉತ್ಪನ್ನ ಆಯಿತು ಅಂದಾಗ ಜಾತಕದಲ್ಲಿ ಯಾವ ಮನೆಯಲ್ಲಿ ಸೂರ್ಯ ಇದ್ದಾನೆ, ಅದು ಸೂರ್ಯ ನೀಚಾಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ಅರ್ಥ ತಿಳ್ಕೋಬೇಕು. ಅದಾದಮೇಲೆ ದೇಹ ಆಗಾಗ ಉಷ್ಣವನ್ನ ಮಾಡ್ತಿದ್ರೆ, ಉಷ್ಣ ಪ್ರಕೃತಿಯಾಗಿದ್ರೆ, ಆಗ ಅದಕ್ಕೆ ಬೇಕಾದಂತಹ ಆಯುರ್ವೇದ ಚಿಕಿತ್ಸೆ ಆಗಿರ್ಬೋದು, ಆಹಾರದ ಮೂಲಕ ಚಿಕಿತ್ಸೆ ಆಗಿರ್ಬೋದು, ಅಥವಾ ಮನೆ ಮದ್ದಾಗಿರ್ಬೋದು, ಇದನ್ನು ನೋಡ್ಕೋಬೇಕು. ಅದರಲ್ಲೂ ಎಸ್ಪೆಷಲಿಗೆ ಪರ್ಟಿಕ್ಯುಲರ್ಗೆ ಈ ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸಗಳಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕು. ಯಾರು 1, 10, 19, 28 ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ ಇವರೆಲ್ಲ ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸಗಳಲ್ಲಿ ಭಾಳ ಪರ್ಟಿಕ್ಯುಲರ್ ಆಗಿ ಇರಬೇಕು. ನೋಡಿ, ಪ್ರಕೃತಿನಿಂದ ಕೂಡ ನಮ್ಮ ಕಾಯಿಲೆಗಳು ಬರುತ್ತಿರೋದಕ್ಕೆ ಈಗಾಗಲೇ ಹಿಂದಿನ ಕಾರ್ಯಕ್ರಮದಲ್ಲಿ ಪರಿಸರದಿಂದಲೂ ಕೂಡ ಮನುಷ್ಯನ ಕಾಯಿಲೆ ಬರ್ತದೆ. ಯಾಕಂದ್ರೆ ಫಸ್ಟ್ ಕ್ಲಾಸ್ ಆಗಿರ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಇಲ್ಲಿಂದ ಅವನು ಧಾರವಾಡಕ್ಕೋ ಗುಲ್ಬರ್ಗಕ್ಕೋ ಮಂಡ್ಯಕ್ಕೆ ಹೋಗಿ ಬಂದ ಅಂದರೆ ಇಮಿಡಿಯೇಟಾಗಿ ಅವ್ನಿಗೇನೋ ಒಂದು ಚೇಂಜಸ್ ಆಗಿಬಿಡ್ತದೆ. ಯಾಕಂದರೆ ಪರಿಸರ, ಅಲ್ಲಿ ನೀರು, ಅಲ್ಲಿ ವಾತಾವರಣ, ಅಲ್ಲಿ ಗಾಳಿಯಿಂದ ಅವನಿಗೆ ಅದು ಚೇಂಜಸ್ ಆಗುತ್ತೆ ಬಾಡಿನಲ್ಲಿ. ಹಾಗಾದ್ರೆ ಅದು ಗ್ರಾಹಕಗಳಿಂದ ಬಂದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡ. ಪರಿಸರನೂ ಕೂಡ ನಮ್ಮ ಕಾಯಿಲೆಗಳು ಬರ್ತದೆ. ಅದನ್ನೆಲ್ಲ ಹೇಳ್ಕೊಡ್ತೀನಿ ನಿಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ. ಆದರೆ ಈಗ 1, 10, 19, 28 ತಾರೀಕಲ್ಲಿ ಯಾರು ಹುಟ್ಟಿದೆ ಅವ್ರಿಗೆಲ್ಲರೂ ಕೂಡ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆ, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ, ಹಾರ್ಟ್ ಪ್ರಾಬ್ಲಮ್. ನೋಡಿ, ಆತ್ಮಕಾರಕ ಅಂತ ಆಗಲೇ ಹೇಳಿದ್ವಿ. ಆತ್ಮಕಾರಕ ಅಂದರೆ ಹಾರ್ಟ್ ಸಂಬಂಧಪಟ್ಟ ತೊಂದರೆಗಳು ಬರ್ತಕ್ಕಂಥದ್ದು ಈ 1, 10, 19 ಈ ತಾರೀಕು ಇರ್ತಕ್ಕಂಥವ್ರಿಗೆ ಹೆಚ್ಚಾಗಿರ್ತದೆ. ಅದಾದಮೇಲೆ ಉಷ್ಣ ವಿಕಾರತೆಗಳು. ನೋಡಿ, ಜಠರದಲ್ಲಿ ಹುಣ್ಣು ಅಂತ ಹೇಳ್ತೀವಿ. ಜಠರದ ಹುಣ್ಣು ಅಂದರೆ ಆ ಉಷ್ಣ ಜಾಸ್ತಿ ಅಂದಾಗ ನಿಮಗೆ ಜೀರ್ಣಕ್ರಿಯೆ ಆಗೋದಿಲ್ಲ. ಅದಾದಮೇಲೆ ಸಂತಾನಹೀನತೆ. ನೋಡಿ, ಬಾಡಿ ಹೀಟ್ ಇದ್ರೆ, ಯಾರಿಗೆ ಎಸ್ಪೆಷಲಿ ತುಂಬ ಹೀಟ್ ಇರುತ್ತೆ ಅವ್ರಿಗೆ ಮಕ್ಕಳಾಗಲ್ಲ. ಇದು ವೈದ್ಯಕೀಯವಾಗಿ ಇವತ್ತು ಪ್ರೂವ್ ಆಗೋಗಿದೆ. ಆದರೆ ಅವ್ರ ಚಿಕಿತ್ಸೆಗಳು ಬೇರೆ ಇರ್ತದೆ, ಬಟ್ ನಮ್ಮವರೇ ಹಿಂದಿನ ಚಿಕಿತ್ಸೆ ಬೇರೆ ಇರ್ತದೆ. ಇದೆಲ್ಲ ಆಯಿತು. ಅದಾದಮೇಲೆ ನರ್ವ್ ಸಿಸ್ಟಮ್ಸು, ನರ್ವ್ ಸಿಸ್ಟಮ್ಸು, ಆಮೇಲೆ ತಲೆ, ಈ ಥರ ಹಲವಾರು ಬಾಧೆಗಳು ನಮಗೆ ಯಾಕೆ ಆಗ್ತದೆ ಅಂತಂದರೆ, ನಿಮ್ಗೆ ಒಂದು ವಿಚಾರ ಗೊತ್ತಿರಲಿ, ಪುರುಷರಿಗೆ, ಗಂಡಸರಿಗೆ ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ಕಾರಣ ಆಗಿರ್ತಕ್ಕಂಥವ್ನು ಯಾರು ಅಂತಂದರೆ ಸೂರ್ಯದೇವ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಅದಕ್ಕೆ ಅವತ್ತಿನ ಕಾಲದಲ್ಲಿ ಆ ಸೂರ್ಯ ನೀಚ ಆಗವನೋ ಅಥವಾ ಉಚ್ಚವಾಗಿದ್ದಾನೋ ಅದು ಬೇಡ ನಿಮಗೆ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಿ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳಿ, ಹೊರಗಡೆ ಬಂದು ಸೂರ್ಯ ನಮಸ್ಕಾರ, ಸೂರ್ಯ ಧ್ಯಾನ ಮಾಡಿ, ಸೂರ್ಯನಿಗೆ ಅರ್ಘ್ಯ ಕೊಡಿ ಅಂತ ಹೇಳಿದ್ರು. ಎಷ್ಟು ಜನ ಫಾಲೋ ಮಾಡ್ತಾರೆ ಇವತ್ತು? ಎಷ್ಟು ಜನ ಫಾಲೋ ಮಾಡ್ತೀರಿ ಹೇಳಿ? ಯಾಕಂದರೆ ಒಂದು ತಿಳ್ಕೊಂಬಿಡಿದ್ದು ಕಾರ್ಯಕ್ರಮ ಮುಖಾಂತರ, ಪ್ರತಿಯೊಬ್ಬ ಪುರುಷನಿಗೆ ನಿಜವಾದ ಆರೋಗ್ಯ ಕೊಡ್ತಕ್ಕಂಥನೇ ಸೂರ್ಯದೇವ. ಅದರಿಂದ ಇದನ್ನೆಲ್ಲವನ್ನ ನಾವು ಅಳವಡಿಸ್ಕೊಳ್ಬೇಕು. 1, 10, 19, 28 ಈ ತಾರೀಕು ಇರ್ತಕ್ಕಂಥ ವ್ಯಕ್ತಿಗಳು ಉಷ್ಣ ಪ್ರಕೃತಿಯರು. ಆಷಾಢ ಮಾಸ ಕೆಲವು ಪರ್ಟಿಕ್ಯುಲರ್ ಆ ಟೈಮ್ಗಳಲ್ಲಿ ವ್ಯತ್ಯಾಸಗಳಾಗ್ತದೆ ಪರಿಸರದಿಂದ.
ಅದಾದ ಮೇಲೆ ಉಷ್ಣಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು, ಆರ್ಟಿಗೆ ಸಂಬಂಧಪಟ್ಟ ತೊಂದರೆಗಳು, ಜಠರಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಉಷ್ಣ ವಿಕಾರತೆಗಳು, ಆಮೇಲೆ ಗ್ಯಾಸ್ಟ್ರಿಕ್ ಬರ್ತಕ್ಕಂತಹ ತೊಂದರೆಗಳು, ಇವೆಲ್ಲವೂ ಕೂಡ ವಿಶೇಷವಾಗಿ ಬರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಾವು ಅದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯ. ಅದಾದ ಮೇಲೆ ನಾನು 1ನೇ ತಾರೀಕು ಕೊಟ್ಟಿದ್ದೀನಿ, ನನಗೆ ಬರುತ್ತಾ ಅಂತ ಅರ್ಥ ಅಲ್ಲ. ಆ 1ನೇ ತಾರೀಕು ಕೊಟ್ಟಿದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಈ ಶನಿ ದೇಶದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು, ರಾಹು ದೇಶದಲ್ಲಿ ಕೇರ್ಫುಲ್ ಆಗಿರಬೇಕು. ಇದನ್ನ ಯಾಕೆ ತಿಳ್ಕೋಬೇಕು? ಜಾತಕ ಬರ್ಸಬೇಕು. ಜಾತಕ ಬರ್ಸ್ಕೊಂಡಾಗ ಆ ಶನಿ ದಶೆ, ಶನಿ ಭುಕ್ತಿ ಈ ಥರ ಬಂತು ಅಂದಾಗ ಭಾಳ 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 ಜಾಗೃತವಾಗಿರಬೇಕು. ಅಲ್ಲಿಗೆ ಸೂರ್ಯ ದಶೆ ಕುಜ ಭುಕ್ತಿ ಅಂತ ಬಂದಾಗ ಬಹಳ ಕೇರ್ಫುಲ್ ಆಗಿರಬೇಕು. ನೋಡಿ, ರಕ್ತಕ್ಕೆ ಕಾರಣ ಆಗಿರ್ತಕ್ಕಂಥನು ಕುಜ, ಸೂರ್ಯ ಕುಜ, ಅಲ್ಲಿಗೆ ಅವೆರಡೂ ಉಷ್ಣ ಪ್ರಕೃತಿ ಇರ್ತಕ್ಕಂಥವು. ಆಗ ಹಾರ್ಟಿಗೆ ಸಂಬಂಧಪಟ್ಟ ತೊಂದರೆಗಳಾಗ್ತಕ್ಕಂಥದ್ದು ಎಸ್ಪೆಷಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಕಾರಣಗಳು ಏನು ಅಂತಂದಾಗ ನಮ್ಗೆ ಗೊತ್ತೇ ಇರಲ್ಲ ಎಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ. ಬಟ್ ಅದು ಹಿಂದ್ಗಡೆ ವೈಜ್ಞಾನಿಕವಾದಂತಹ ಉದ್ದೇಶಗಳು ಬೇರೆ ಬೇರೆ ಇದ್ರೂ ಕೂಡ ಗ್ರಹಗತಿಗಳ ಉದ್ದೇಶಗಳು ಅವು ಲೆಕ್ಕಾಚಾರ ಪ್ರಕಾರ ನಡೆಯುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಎಷ್ಟೋ ಸಾಕ್ಷ್ಯಾಧಾರಗಳು ಇವತ್ತು ಜೀವಂತವಾಗಿದ್ದಾವೆ. ಇದು ಒಂದಾಯಿತು. ಈಗ ಇವೆಲ್ಲ ಬರುತ್ತೆ, ನಮಗೆ ಡೇಟ್ ಆಫ್ ಬರ್ತ್ ಇಲ್ಲ, ಹೇಗೆ ಮಾಡೋದು ಅಂತ ಭಾಳ ಜನ ಕೇಳ್ಬೋದು. ಅದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ದೇವರು ಹಸ್ತರೇಖೆ ಅಂತ ಕೊಟ್ಟಿದ್ದಾನೆ. ನಿಮ್ಮ ಬಲಗೈ ಮತ್ತು ಎಡಗೈ ಹಸ್ತವನ್ನು ನೋಡ್ಕೊಳ್ಳಿ. ಎಸ್ಪೆಷಲಿಗೆ ಕೈಯಲ್ಲಿ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳು ಹೇಳಿದ್ದೀವಿ. ನವಗ್ರಹಗಳ ಮತ್ತು 12 ರಾಶಿಗಳ ಒಂದು ಸ್ಥಾನಮಾನಗಳು ಇದರಲ್ಲಿದ್ದಾವೆ. ಆ ಪ್ರಕಾರ ತಗೊಂಡಾಗ ಇದು ಬಂದು ರಿಂಗ್ ಫಿಂಗರ್ ಅಂತ ಕರಿತೀವಿ. ಇದನ್ನೇ ನಾವು ಸೂರ್ಯನ ಬೆರಳು ಅಂತ ಕರಿತೀವಿ. ಈಗ 1, 10, 19, 28 ಅಂದಾಗ ನೀವು ಈ ಬೆರಳನ್ನೇ ನೋಡ್ಕೋಬೇಕು. ಈ ಬೆರಳಲ್ಲಿ ವಿಶೇಷವಾಗಿ ಏನಾದರೂ ಉಗುರಿನ ಮೇಲೆ ಬ್ಲಾಕ್ ಡಾಟ್ ಏನಾದ್ರು ಬಂತು ಅಂದರೆ, ಉಗುರು ಮೇಲೆ ಬ್ಲಾಕ್ ಡಾಟ್ ಬಂತು ಅಂದರೆ ಯಾವುದೋ ಒಂದು ಕಾಯಿಲೆಯ ಒಂದು ಸೂಚನೆ ನಿಮಗೆ ಆರಂಭ ಆಗಿದೆ ಅಂತ. ಇದು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಭಾಳ ಜನ ವೈಟ್ ಪ್ಯಾಚ್ ಇದೆ ಅಂತ ಹೇಳ್ತಾರೆ. ವೈಟ್ ಪ್ಯಾಚ್ ಇದ್ದರೆ ನಿಮಗೇನು ಸಮಸ್ಯೆ ಆಗಲ್ಲ. ವೈಟ್ ಪ್ಯಾಚು ಮಿಡ್ಲ್ ಫಿಂಗರ್ ಬರಬಾರ್ದು, ಅಂದರೆ ಶನಿ ಬೆರಳಲ್ಲಿ ಬರಬಾರ್ದು. ಆದರೆ ಇಲ್ಲಿ ಬಂದರೆ ಏನು ತೊಂದರೆ, ಅದು ಬಂದರೆ ನಿಮಗೆ ಲಾಭ. ಆದರೆ ಆ ಮಧ್ಯಭಾಗದಲ್ಲಿ ನಿಮಗೆ ಕಪ್ಪು ಚುಕ್ಕಿ ಬರಬಾರ್ದು, ಇದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಈ ಒಂದು ಫಿಂಗರ್ ಇದರಲ್ಲಿ ನಿಮಗೆ ಸೂರ್ಯ ಪರ್ವ ಅಂತ ಕರಿತೀವಿ. ಇಲ್ಲಿ ಈ ಸೂರ್ಯ ಪರ್ವ ಯಾವಾಗಲೂ ಕೂಡ ವಿಶೇಷವಾಗಿ ಒಂದು ಲೈನ್ ಅಲ್ಲಿ ಬರ್ದಿನ, ಆ ಲೈನ್ ನೀಟಾಗಿದ್ದರೆ ಸೂರ್ಯ ನಿಮ್ಮ ಜಾತಕದಲ್ಲಿ ಪವರ್ಫುಲ್ ಆಗಿದ್ದಾನೆ ಅಂತ ಅರ್ಥ. ಸೂರ್ಯ ಏನಾದರೂ ಕಟ್ ಆಗಿದ್ರೆ, ಆ ಲೈನ್ಸ್ ಏನಾದರೂ ಬಿಡಿಯಾಗಿ ಕಟ್ ಆಗಿದ್ರೆ ನಿಮಗೆ ಸೂರ್ಯನ ಪ್ರಭಾವ ಇಲ್ಲ ಅಂತ. ನಾನು ಆಗಲೇ ಕಾರ್ಯಕ್ರಮ ಮೊದಲ ಭಾಗದಲ್ಲಿ ಹೇಳಿದೆ, ಪುರುಷರಿಗೆ ಎಸ್ಪೆಷಲಿ ಗಂಡಸರಿಗೆ, ಗಂಡು ಮಕ್ಕಳಿಗೆ ಸೂರ್ಯನಿಂದನೇ ಆರೋಗ್ಯ ಸಿಗ್ತಕ್ಕಂಥದ್ದು. ಅವನೇ ಕೆಟ್ಟೋಗ್ಬಿಟ್ರೆ ಏನಾಗ್ತದೆ, ಅವನೇ ನೀಚನಾಗ್ಬಿಟ್ರೆ ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಡೇಟಾ ಬರ್ತಿಲ್ಲ, ನಾವು ಬರ್ದಿಟ್ಟಿಲ್ಲ ಅನ್ನೋರಿಗೆ ದೇವರು ಅದಕ್ಕೆ ಈ ಒಂದು ಭಾಗದಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಈ ಒಂದು ಅಂಗೈನಲ್ಲಿ ಸೂರ್ಯ ಪರ್ವದ ಕೆಳಗಡೆ ಏನಾದರೂ ಇಂಟು ಮಾರ್ಕ್ ಬಂದಿದ್ರೆ, ಕ್ರಾಸ್ ಮಾರ್ಕ್ ಬಂದಿದ್ರೆ, ಆ ಲೈನು ಜಾಯಿಂಟ್ ಕಟ್ ಆಗಿದ್ರೆ, ಇದು ನಿಮಗೆ ಎಸ್ಪೆಷಲಿಗೆ ಸೂರ್ಯನಿಂದ ನಿಮಗೆ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದೆ ಅಂತ ನೋಡ್ಕೊಳ್ಳಿ ನಿಮ್ಮ ಕೈನಲ್ಲಿ. ಇದು ನಾವ್ಯಾರು ಸೃಷ್ಟಿ ಮಾಡಿದಲ್ಲ, ತಾಯಿ ಗರ್ಭದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಲೆಕ್ಕಾಚಾರಗಳು. ಆ ಗ್ರಹಗತಿಗಳು ಹೇಗೆ ಚೇಂಜ್ ಆಗ್ತಿರ್ತದೆ ಅದ್ರ ಪ್ರಕಾರ ಇವೆಲ್ಲ ಕೂಡ ಬದಲಾವಣೆ ಆಗುತ್ತೆ. ಹಾಗನ್ಬಿಟ್ಟು ಅದು ಬಂತು ಅಂದ್ಬಿಟ್ಟು ಎದುರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಶ್ರೀಮನ್ ನಾರಾಯಣ ಸೂರ್ಯ ದೇವ ಇದ್ದಾನೆ. ಬೆಳಗ್ಗೆ ಬೇಗ ಎದ್ದೇಳಿ, ಸೂರ್ಯ ನಮಸ್ಕಾರ, ಸೂರ್ಯ ಧ್ಯಾನ ಮಾಡಿ, ಆದಿತ್ಯ ಹೃದಯ ಪಾರಾಯಣ ಮಾಡಿ, ಶಿವ ಅಷ್ಟೋತ್ತರ, ಮಹಾಮೃತ್ಯುಂಜಯ ಮಂತ್ರ ಇದನ್ನು ಮಾಡಿ ಆಟೋಮೆಟಿಕಲಿ ಆ ಲೈನ್ಸ್ ಚೇಂಜ್ ಆಗುತ್ತೆ. ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳಿದ್ವಿ, ಪ್ರತಿ 15 ದಿವಸಕ್ಕೊಮ್ಮೆ ಲೈನ್ಸ್ ಚೇಂಜ್ ಆಗುತ್ತೆ ಅಂತೇಳಿ. ಅದರಿಂದ ಭಗವಂತ ಈ ಹಸ್ತರೇಖೆನಲ್ಲೂ ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಇದು ನೋಡ್ಕೋಬೇಕು. ಅದಾದಮೇಲೆ ಎಸ್ಪೆಷಲಿಗೆ ಆಹಾರದ ಬಗ್ಗೆ, ಈ ಆಯಿಲಿ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕು. ಆಯಿಲ್ ಫುಡ್ಡು ಮತ್ತು ಫ್ಯಾಟಿ ಫುಡ್ಡು, ಕೊಬ್ಬು ಬಿಡ್ತಕ್ಕಂಥ ಆಹಾರಗಳನ್ನು ಕಂಪಲ್ಸರಿ ವರ್ಜಿಸಬೇಕು. ನೋಡಿ, ಆತ್ಮ ಶುದ್ಧವಾಗಿರಬೇಕು, ಹಾರ್ಟ್ ಚೆನ್ನಾಗಿರಬೇಕು ಅಂದರೆ ರಕ್ತ ಸಂಚಾರ ಚೆನ್ನಾಗಿರಬೇಕು. ಅಲ್ಲಿಗೆ ಡಾಕ್ಟ್ರ್ ಹೇಳಿದ್ರು, ನಾವು ಹೇಳೋದಲ್ಲ ಇದು, ಆಯಿತಾ? ರಕ್ತ ಯಾವಾಗ ಗಟ್ಟಿ ಆಗ್ತದೆ, ಯಾವಾಗ ತಿಕ್ ಆಗ್ತದೆ, ಆವಾಗ ಹಲವಾರು ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ. ಅದಕ್ಕೋಸ್ಕರನೇ ಇವೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಅದರಲ್ಲಿ ಎಸ್ಪೆಷಲಾಗಿ ಕ್ಯಾರೆಟ್ ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳ್ತದೆ. ಅದು ಕ್ಯಾರೆಟು ಕಣ್ಣಿಗೂ ಕೂಡ ಹಿತ ಅಂತ ಹೇಳ್ತಾರೆ. ಅದರಲ್ಲಿ ಕ್ಯಾರೆಟನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು, ಈ ಆಯಿಲಿ ಫುಡ್ಡು ಮತ್ತು ಫ್ಯಾಟ್ ಫುಡ್ಡನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ಎಸ್ಪೆಷಲಿಗೆ ಯೋಗ, ಧ್ಯಾನ ಇವೆಲ್ಲವನ್ನು ಜೀವನದಲ್ಲಿ ಅಟ್ಲೀಸ್ಟು ಜೀವಿತಾವಧಿಯಲ್ಲಿ ನಾವು ಏನೇನೋ ಕೆಲಸ ಮಾಡ್ತೀವಿ, ಯಾವುದಕ್ಕೂ ಹೋರಾಟ ಮಾಡ್ತೀವಿ, ಅಟ್ಲೀಸ್ಟ್ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ 1 ಅವರ್ ಮೀಸಲಿಟ್ಕೊಂಡ್ರೆ
ಅದರೊಳಗಡೆ ಯೋಗ, ಧ್ಯಾನ, ಮೆಡಿಟೇಷನ್ನು, ನಮ್ಮ ಗ್ರಹಗತಿಗಳಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು, ನಮ್ಮ ಕುಲದೇವರ ಆರಾಧನೆಗಳು, ನಮಗೆ ಇಷ್ಟ ದೈವದ ಆರಾಧನೆಗಳನ್ನು ಮಾಡ್ಕೊಳ್ತಾ ಬಂದಾಗ ವೈದಿಕವಾಗಿ, ಜ್ಯೋತಿಷ ಮಾರ್ಗವಾಗಿ, ಮತ್ತು ವಿಶೇಷವಾಗಿ ಪರಿಸರ, ಯಾವುದೇ ಪರಿಸರ ಇರಲಿ, ನಾವು ತಲೆಕೆಡಿಸುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿ ಬಂತು. ನಮ್ಮ ಗ್ರಹಗತಿಗಳು ನಾವು ಮಾಡ್ತಕ್ಕಂಥ ಆರಾಧನೆಗಳಿಂದ, ನಾವು ಮಾಡ್ತಕ್ಕಂಥ ಪೂಜೆಗಳಿಂದ, ಅಥವಾ ನಾವು ಮಾಡ್ತಕ್ಕಂಥ ಪರಿಹಾರಗಳಿಂದ ಯಾವುದೂ ಸಮಸ್ಯೆ ಇಲ್ಲ ಅಂತಂದರೆ ನಾವು ಯಾವ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾವು ಏನು ಮಾಡಲ್ಲ, ನಮ್ಮ ಇಷ್ಟ ಬಂದಾಗ ಹೋಗ್ತೀವಿ ಅಂತಂದಾಗ ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಖಂಡಿತವಾಗಿ ಎಫೆಕ್ಟ್ ಆಗೇ ಆಗುತ್ತೆ ನೋಡಿ. ಅದಕ್ಕೆ ಕಟಕ ರಾಶಿಗೆ ಕುಜ ಬಂದಿದ್ದಾನೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು, ಎಲ್ಲರೂ ಗೊತ್ತಾಗೋದಿಲ್ಲ. ಕಟಕ ರಾಶಿ ಕುಜನ ಮನೆ, ಕುಜ ನೀಚನಾಗಿರ್ತಾನೆ. ಅಲ್ಲಿಗೆ ನೀಚನಾಗಿರ್ತಕ್ಕಂಥ ಕುಜ ಕಟಕ ರಾಶಿಗೆ ಬಂದು ಏನಾಗ್ತದೆ, ಅವನು ತೊಂದರೆ ಮಾಡೇ ಮಾಡ್ತಾನೆ. ಆಗ ತೊಂದರೆ ಆಯಿತು ಅಂತೇಳಿ ಒದ್ದಾಡೋದಂತಲ್ಲ, ಯಾಕೆ ತೊಂದರೆ ಆಯಿತು, ಏನು ಮಾಡ್ಕೋಬೇಕು, ಇದನ್ನು ಮಾಡ್ಕೋಬೇಕು. ಈ ರೀತಿ ಹಲವಾರು ವಿಚಾರಗಳಿದ್ದಾವೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.